ಪೊಲೀಸ್ ಸ್ಟೇಷನಲ್ಲಿ ಅಷ್ಟೊಂದು ಕಚ್ಚಡ ಕೆಲಸ ಮಾಡೋದಕ್ಕೆ ಹಿಡ್ದಿದ್ದಾಳಲ್ಲ ಹೆಂಗಸು. ಅವಳು ಯಾವ ಸಂಸಾರಿ ಅಂತೀನಿ. ಅವಳಿಗೂ ಗಂಡ ಮಕ್ಕಳು ಮನೆ ಮಠ ಇರುತ್ತಲ್ವ. ಈ ಪೊಲೀಸ್ ಆಫೀಸರ್ ಹತ್ರ ದುಡ್ಡುಗೋಸ್ಕರ ತಾನೇ ಬಂದಿದ್ದಾಳು ಅವಳು. ಅವಳ ಕ್ಯಾರೆಕ್ಟ್ರ್ ಏನು, ಅವಳು ಏನು, ಅದನ್ನು ಯಾಕೆ ತನಿಖೆ ಮಾಡಬಾರ್ದು? ದಯವಿಟ್ಟು ಹೇಳ್ತಾ ಇದ್ದೀನಿ. ಅನ್ಯಾಯ ನ್ಯಾಯ ಯಾವುದು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ತಮಗೆಲ್ಲ ಗೊತ್ತೇ ಇದೆ. ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಹೇಳ್ತಿದ್ದೀನಿ, ರಾಮಚಂದ್ರ ರಾವ್ DCP ಅವರನ್ನು ಏನು ಈಗ ಬಂಧಿಸಿದ್ದೀರಾ, ಸಸ್ಪೆಂಡ್ ಆಗಿದ್ದಾರೆ. ಅವರು ಮಾಡಿರೋದು ಸರಿ ಅಂತ ಯಾರು ಹೇಳ್ತಿಲ್ಲ, ತಪ್ಪು ಮಾಡಿದ್ದಾರೆ. ಬಟ್ ಅವರ ಜೀವನದಲ್ಲಿ ಎಷ್ಟೊಂದು ಮಾನ ಮರ್ಯಾದೆ ಎಲ್ಲ ಹೋಗಿದೆ. ಅವ್ರಿಗೂ ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು, ಸಂಸಾರ, ರಿಲೇಷನ್ ಎಲ್ಲ ಬೆಲೆ ಕಳ್ಕೊಂಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರು ಆ ಥರ ಮಾಡಬಾರ್ದಿತ್ತು. ಅವರು ಒಂದು ವಯಸ್ಸಿಗೆ ಆ ವರ್ತನೆ ಸರಿಯಿಲ್ಲ. ಬಟ್ ಒಂದು ಪೊಲೀಸ್ ಆಫೀಸರ್ ಜೊತೆ ಆ ಹೆಣ್ಣು ಅನ್ನೋ ಕುಲಕ್ಕೆ ಕಳಂಕ ತಂದಿರೋ ಕಂತ್ರಿಗಳನ್ನ ಯಾಕೆ ಸುಮ್ಮನೆ ಬಿಡ್ತೀರಾ? ಅದು ಒಬ್ಬಳಲ್ಲ ಇಬ್ಬರಲ್ಲ 3 ಜನ ಲೇಡೀಸು ಸ್ಟೇಷನಲ್ಲಿ ಹೋಗಿ ಅವ್ರ ಜೊತೆ ಸರಸಾಡ್ತಿದಾರಲ್ಲ ನೋಡಿ. ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋದು. ಅದೇ ರೀತಿ ಅವಳು ಹೋಗಿ ಇಷ್ಟೊಂದು ಅವನನ್ನು ದುಡ್ಡಿಗೆ ಆಸೆ ಪಟ್ಟು ಯಾರ ಹತ್ರ ದುಡ್ಡಿದೆ ಅವ್ರನ್ನ ಬಲೆ ಬೀಸ್ತಾರಲ್ಲ. ಇಂಥ ಕಾಮುಕ ಲೇಡೀಸಿಗೆ ಏನು ಮಾಡಬೇಕು? ದಯವಿಟ್ಟು ಹೇಳ್ತಾ ಇದ್ದೀನಿ, ರಾಮಚಂದ್ರ ರಾವ್ ಸರ್ ವಿಷಯದಲ್ಲಿ ಯಾರು ಸ್ಟೇಷನಲ್ಲಿ ಆ ಥರ ವರ್ತನೆ ಮಾಡಿದಾರೋ ಆ ಲೇಡೀಸಿಗೆ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂತಂದರೆ ಬೇರೆ ಯಾರು ಲೇಡೀಸ್ ಈ ಥರ ಮಾಡಬಾರ್ದು. ದುಡ್ಡಿರೋರ ಹತ್ರ ಹೋಗಿ ದುಡ್ಡಿಗೋಸ್ಕರ ಈ ಥರ ಮಾಡಿ ಅವ್ರ ಜೀವನಗಳೇ ಹಾಳು ಮಾಡ್ತಿದ್ದಾರಲ್ಲ. ಅವ್ರ ಮುಖ ನೋಡಿಸಿದಾರೆ, ಲೇಡೀಸ್ ಮುಖ ನೋಡಿಸ್ರಿ, ಯಾಕೆ ನೋಡಿಸ್ತಿಲ್ಲ? ಯಾಕೆ? ಅವಳು ಮಾಡಿದ ತಪ್ಪಲ್ವಾ? ದುಡ್ಡಿಗಾಗಿ ಅವನ ಜೀವನ ಹಾಳು ಮಾಡಿದ್ಲಲ್ವಾ? ದಯವಿಟ್ಟು ನಾನು ಯಾರ ಬಗ್ಗೆ, ಅವಳಿನ ನನ್ನ ಸಂಬಂಧಿಕರಲ್ಲ, ಅವನೇನು ಆ ಸರ್ ನನ್ನ ಸಂಬಂಧಿಕರಲ್ಲ, ಆದರೆ ನ್ಯಾಯ